ಕಮ್ಮಿ ಮಸಾಲೆ ಪದಾರ್ಥ ಯೂಸ್ ಮಾಡ್ಕೊಂಡು ಟೊಮೆಟೊ ಬಾತ್ ಮಾಡೋ ವಿಧಾನ. ದೇವರ ನೆನೆಯುತ್ತೆ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅತಿ ಕಡಿಮೆ ಮಸಾಲೆ ಯೂಸ್ ಮಾಡಿಕೊಂಡು ರೈಸ್ ಬಾತ್ ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಅಂದರೆ ಸೋನಾ ಮಸೂರಿ ಅಕ್ಕಿ ಎಲ್ಲ ಕೆಂಪು ಅಕ್ಕಿಯಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನೆನೆ ಹಾಕಿದ್ದೀನಿ. ಅರ್ಧ ಗಂಟೆ ನೆನೆ ಹಾಕಿದ್ದೀನಿ. ನೆನೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ತೊಳ್ಕೊಂಡು ನೆನೆ ಹಾಕಿದ್ದೀನಿ. ಒಂದು ಕಡೆಗೆ ಇಟ್ಕೊಂಡು ಇವಾಗ ತರಕಾರಿ ಎಲ್ಲ ಹೆಚ್ಕೋಬೇಕಲ್ವ ರೈಸ್ ಬಾತಿಗೆ, ಅದಕ್ಕೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಒಂದೊಂದು ಸರಿ ಏನಾಗ್ಬಿಡುತ್ತೆ ಅಂತಂದರೆ ಕುಕ್ಕರಲ್ಲಿ ಕೂಗ್ಸೋದು ಅಂತ ಹೇಳ್ಬಿಟ್ಟು ಅಕ್ಕಿ ನೆನೆ ಹಾಕೋದೇ ಮರ್ತುಬಿಟ್ಟಿರ್ತೀವಿ. ಫಸ್ಟ್ ಅಕ್ಕಿ ನೆನೆ ಹಾಕೊಂಬಿಟ್ರೆ ನಮಗೆ ಅರ್ಧ ಕೆಲಸ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ನಾವು ಇದನ್ನೆಲ್ಲ ಒಂದು ಕಡೆಗೆ ಜೋಡಿಸಿಟ್ಕೊಬೋದು. ಈರುಳ್ಳಿ ನಾನು ಇಟ್ಕೊಂಡಿದ್ದೀನಿ, ಶುಂಠಿ ಇಟ್ಕೊಂಡಿದ್ದೀನಿ, ಕಾಯಿ ಇಟ್ಕೊಂಡಿದ್ದೀನಿ, ಹಾಗೆ ಕರಿಬೇವು, ಟೊಮೆಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಹಾಗೆ ಈ ಮಸಾಲೆ ಐಟಮ್ ಜಾಸ್ತಿ ಏನು ಇಟ್ಕೊಂಡಿಲ್ಲ. ಚಕ್ಕೆ, ಮೊಗ್ಗು, ಹಾಗೆಯೇ ನಕ್ಷತ್ರ ಮೊಗ್ಗು, ಹಾಗೆಯೇ ಲವಂಗ ಇಷ್ಟು ಇಟ್ಕೊಂಡಿದ್ದೀನಿ. ಜಾಸ್ತಿ ಏನು ಇಟ್ಕೊಂಡಿಲ್ಲ, ಯಾಕಂದರೆ ಮಸಾಲೆ ಜಾಸ್ತಿ ಬೇಡ ಅಂತೇಳ್ಬಿಟ್ಟು ನಾನು ಇಷ್ಟನ್ನೇ ಹಾಕಿಟ್ಕೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಬೆಳ್ಳುಳ್ಳಿ ಮತ್ತು ಪಲಾವ್ ಎಲೆ ಹಾಕ್ಕೋಬೋದು, ಬಟ್ ನಾನೇನು ಹಾಕಿಲ್ಲ. ಇಷ್ಟೇ ಮಸಾಲೆಗೆ ಚೆನ್ನಾಗಾಗತ್ತೆ, ಬೇಕಾದ್ರೆ ನೋಡಿ, ತುಂಬಾ ಚೆನ್ನಾಗಾಗತ್ತೆ. ಇದರಲ್ಲಿ ನಾನು ಸ್ವಲ್ಪ ಭಾಗ ಮಸಾಲೆ ಐಟಮ್ ಅಂದರೆ ಚಕ್ಕೆ, ನಕ್ಷತ್ರ ಮೊಗ್ಗು, ಹಾಗೆಯೇ ಲವಂಗ, ಇದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ಹಾಕ್ಕೊಳ್ತೀನಿ. ಹಾಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಚೂರೇ, ಜಾಸ್ತಿ ಏನಲ್ಲ, ಯಾಕೆಂದರೆ ಇದು ಟೊಮೆಟೊ ಬಾತ್ ಅಲ್ವಾ ಮಾಡ್ತಾ ಇರೋದು, ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ ಈರುಳ್ಳಿ, ನೀವು ಈರುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ನಾನು ಸುಮ್ಮನೆ ಹಾಕಿದ್ದು ಈರುಳ್ಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಈರುಳ್ಳಿ ಸ್ಕಿಪ್ ಮಾಡಿದ್ರೂ ಚೆನ್ನಾಗಿರುತ್ತೆ. ಶುಂಠಿ ಸ್ವಲ್ಪ ಜಾಸ್ತಿ ಹಾಕಿ, ಹಾಗೆಯೇ ಕಾಯಿ ತುರಿ, ಫಸ್ಟ್ ಇದನ್ನೆಲ್ಲ ರುಬ್ಕೊಂಬಿಟ್ಟು ಆಮೇಲೆ ಕಾಯಿ ತುರಿ ಹಾಕಿ. ಯಾಕೆಂದರೆ ಕಾಯಿ ಹಾಕ್ಬಿಟ್ರೆ ಒಂದೊಂದು ಸರಿ ಅದು ನೀಟಾಗಿ ಸಣ್ಣ ಆಗೋದೇ ಇಲ್ಲ, ಅರ್ಧಂಬರ್ಧ ಹಾಕೇ ಇದ್ಬಿಡತ್ತೆ. ಅದಕ್ಕೆ ಇದನ್ನು ಫಸ್ಟು ರುಬ್ಕೊಂಬಿಟ್ಟು ಆಮೇಲೆ ಕಾಯಿ ತುರಿ ಹಾಕ್ಬಿಟ್ಟು ರುಬ್ಕೊಂಡ್ರೆ ನೀಟಾಗಿ ಸಣ್ಣದಾಗಿ ರುಬ್ಬುತ್ತೆ. ಟೊಮೆಟೊ ಬೇಕಾದ್ರೆ ಟೊಮೆಟೊ, ಇಲ್ಲ ಹುಣಸೆಹಣ್ಣು ಬೇಕಾದ್ರೆ ಹುಣಸೆಹಣ್ಣು ಹಾಕ್ಕೋಬೋದು ನೀವು. ನಾನಿಲ್ಲಿ ಟೊಮೆಟೊನೇ ಹಾಕಿರೋದು. ಬೇಕಂತಂದರೆ ಹುಳಿ ಇತ್ತು, ಇಲ್ಲ ಅಂತನ್ನೋದು ನಿಮಗೆ ಇಷ್ಟ, ನೀವು ಹುಣಸೆಹಣ್ಣು ಹಾಕಂದರೆ ಹಾಕ್ಕೋಬೋದು. ಹಾಗೆ ಕುಕ್ಕರ್ನಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ. ಇದು ಸಾಸಿವೆ ಎಣ್ಣೆ ಅಂತಾರಲ್ಲ, ಅದು ನಾನು ಯೂಸ್ ಮಾಡಿದ್ದು. ಹಾಗೆಯೇ ಒಂದು ಸ್ವಲ್ಪ ಚಕ್ಕೆ, ಮೊಗ್ಗು, ಹಾಗೆಯೇ ಲವಂಗ ಹಾಕಿದ್ದೀನಿ. ಈರುಳ್ಳಿ, ಟೊಮೆಟೊ ನೀವು ಟೊಮೆಟೊ ಬಾತಿಗೆ ಟೊಮೆಟೊ ಸ್ವಲ್ಪ ಜಾಸ್ತಿ ಇಟ್ಕೊಬೇಕಲ್ಲ, ಅದಕ್ಕೆ ನೀವು ಉದ್ದುದ್ದ ಸ್ಲೈಸ್ ಮಾಡಿ ಹೆಚ್ಕೊಂಡ್ರೆ ಇನ್ನೂ ಒಳ್ಳೆಯದು. ರುಬ್ಬಿರೋ ಮಸಾಲೆ ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಇದೇನಂದರೆ ಟೊಮೆಟೊ ನೀಟಾಗಿ ರಸ ಬಿಟ್ಟು ಮೆತ್ತಗಾಗೋ ತನಕ ನೀವು ಇದನ್ನು ಫ್ರೈ ಮಾಡ್ತಾನೇ ಇರಬೇಕು. ಆಮೇಲೆ ನೀವು ಖಾರ ಪುಡಿ, ಗರಂ ಮಸಾಲ ಬೇಕು ಅಂದರೆ ಹಾಕ್ಕೊಳ್ಳಿ, ನೆಸೆಸಿಟಿ ಇಲ್ಲ. ಇದೇನಂತ ಅರಿಶಿನ ಪುಡಿ ಸಾಕು, ಜಾಸ್ತಿ ಮಸಾಲೆ ಏನು ಬೇಡ ಇದಕ್ಕೆ. ನೆನೆಸಿರೋಂಥ ಅಕ್ಕಿನ ಹಾಕ್ಬಿಟ್ಟು ನೀಟಾಗಿ ಕೈ ಆಡ್ತಾ ಬನ್ನಿ, ಯಾಕಂದರೆ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಕೈ ಆಡ್ತಾ ಬರಬೇಕು. ನೀಟಾಗಿ ಒಂದು ಕುದಿ ಬಂದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈ ಆಡಿಸಿ, ಒಂದು ಕುದಿ ಬಂದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಬೇಕು. ಆಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಸೋನಾ ಮಸೂರಿ ಯೂಸ್ ಮಾಡಿಲ್ಲ, ಕೆಂಪಕ್ಕಿ ಯೂಸ್ ಮಾಡಿರೋದು. ಮುದ್ದೆ ಆಗಿಲ್ಲ, ಏನಾಗಿಲ್ಲ, ತುಂಬಾ ಚೆನ್ನಾಗಿ ಬಂತು. ಹಾಗೆಯೇ ಇದನ್ನು ತಣ್ಣಗಾಗೋಕ್ಕೆ ಒಂದು ಪಾತ್ರೆಯಲ್ಲಿ ಅಥವಾ ದೊಡ್ಡ ಪಾತ್ರೆ ಅಥವಾ ಬಾಣಲೆಯಲ್ಲಿ ಯಾವುದ್ರಲ್ಲ ಹಾಕಿ ಇಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು. ಯಾಕಂದರೆ ಮಸಾಲೆ ಕೆಳಗೆ ಉಳ್ಕೊಂಬಿಟ್ಟಿರುತ್ತೆ. ಹಾಗಾಗಿ ಕೈ ಆಡಿಸಿದ್ರೆ ತುಂಬ ಚೆನ್ನಾಗಿ ರುಚಿಯಾಗಿ, ಅವತ್ತಂತೂ ತುಂಬ ಚೆನ್ನಾಗಿ ಬಂತು. ನೀವು ಈ ಥರ ಟ್ರೈ ಮಾಡಿ. ಜಾಸ್ತಿ ಮಸಾಲೆ ಗಿಸಾಲೆ ಏನಿಲ್ಲ, ಸಿಂಪಲಾಗಿ ಮಾಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.